ಅನೇಕ ಕೈಗಾರಿಕಾ ಪ್ರದೇಶಗಳಿದ್ರೂ ಕೂಡ ನಾನು ಕೆಲವರು ಮಾತ್ರ ಬೆಳಗ್ಗೆ ಜನ ಮಾತ್ರ ಈ ರೀತಿಯಾಗಿ ನಮ್ಮ ಜೊತೆನಲ್ಲಿ ಕೈ ಜೋಡಿಸುವಂತ ಕೆಲಸ ಮಾಡ್ತಾರೆ. ಬೇರೊಬ್ರು ಕೂಡ ಮಾಡಬೇಕು ಇದು, ಯಾಕಂದ್ರೆ ಇಲ್ಲಿ ಅವರು ಅಭಿವೃದ್ಧಿಯಾಗಿ ಹೆಚ್ಚಿನ ಒಂದು ಹಣ ಗಳಿಸುವಂತದ್ದು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ತಿಳ್ಕೊಂಡು CSR ಫಂಡ್ ಏನಿದೆ ಸರ್ಕಾರದ ಜೊತೆನಲ್ಲಿ ಕೈ ಜೋಡಿಸಿ ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಅವರಿಗೆ ಮನವಿಯನ್ನು ಮಾಡ್ತೇನೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಡಿಗಾರ ಕಲ್ಲಹಳ್ಳಿ ಗ್ರಾಮದ ಬಳಿ ಇರುವ ಎಕ್ಸೈಡ್ ಕಾರ್ಖಾನೆಯ CSR ಅನುದಾನದಲ್ಲಿ ಇಂದು ಬಿಲ್ಲಾಪುರ ಗೇಟ್ನಿಂದ ಎಕ್ಸೈಡ್ ಕಾರ್ಖಾನೆಯ ಕ್ರಾಸ್ವರೆಗೆ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಿ ಶಿವಣ್ಣರವರು ಹಾಗೂ ಗಣ್ಯರು. ಇನ್ನು ಕಾರ್ಯಕ್ರಮದಲ್ಲಿ ಎಕ್ಸೈಡ್ ಕಾರ್ಖಾನೆ ಪ್ರಮುಖರು ಮತ್ತು ಬಿಲ್ಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಾಬುರೆಡ್ಡಿ, ಮುಖಂಡರಾದ JK ಬಾಬು, ವೆಂಕಟಸ್ವಾಮಿ ರೆಡ್ಡಿ, ಶ್ರೀನಿವಾಸ್, ಮುಜಾಕೀರ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು. ಸರ್ಜಾಪುರ ಅತ್ತಿಬೆಲೆಯಿಂದ ಅಂದರೆ ರಸ್ತೆ, ಅದರಿಂದ ಮತ್ತು ನಮ್ಮ ಕಲ್ಲಳ್ಳಿಗೆ ಹೋಗೋ ರಸ್ತೆ ಎಕ್ಸೈಡ್ ಕಂಪ್ನಿವರೆಗೂ ಕೂಡ ಕಂಪ್ನಿಯವರೇನೇ ಮುಂದೆ ಬಂದು ನಾವು ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ಕೊಡ್ತೀವಿ, ಡಾಂಬರೀಕರಣ ಮಾಡಿಕೊಡ್ತೀವಿ ಅಂತೇಳಿ ಬಂದಿದ್ದಾರೆ. ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ರೀತಿಯಾಗಿ ಕೈ ಜೋಡಿಸ್ಬೇಕು ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿದಾಗ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ಅನೇಕ ಕೈಗಾರಿಕಾ ಪ್ರದೇಶಗಳಿದ್ದರೂ ಕೂಡ ನಾನು ಕೆಲವರು ಮಾತ್ರ ಬೆಳಗ್ಗೆ ಜನ ಮಾತ್ರ ಈ ರೀತಿಯಾಗಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸುವಂಥ ಕೆಲಸ ಮಾಡ್ತಾರೆ. ಬೇರೊಬ್ಬರು ಕೂಡ ಮಾಡಬೇಕು ಇದು, ಯಾಕಂದರೆ ಇಲ್ಲಿ ಅವರು ಅಭಿವೃದ್ಧಿಯಾಗಿ ಹೆಚ್ಚಿನ ಒಂದು ಹಣ ಗಳಿಸುವಂಥದ್ದು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ತಿಳ್ಕೊಂಡು CSR ಫಂಡ್ ಏನಿದೆ
ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿ ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಅವರಿಗೆ ಮನವಿಯನ್ನು ಮಾಡ್ತೀನಿ. Yeah, this road we are constructing under the CSR scheme of Exide Industries Limited. I think it will be very much helpful for all the commuters and all the transportation also, because we around 60 to 40 metric ton trucks travels on this road every day, and we are hopeful that with the construction of this road it will be contributing to the society and improve the livelihood of the people living nearby. Thank you. ಬಿಲ್ಲಾಪುರ ಗ್ರಾಮ ಪಂಚಾಯತಿ ಅವರು ಇದೇ ನಾವು 6ನೇ ತಿಂಗಳಲ್ಲಿ ಮನವಿ ಕೊಟ್ಟಿದ್ರಿ ಅವರಿಗೆ. ಒಂದು ರಸ್ತೆ ಹೆಚ್ಚುವರಿ ವಾಹನಗಳು ಎಕ್ಸೈಡ್ ಫ್ಯಾಕ್ಟ್ರಿದು ಹೋಗ್ತದೆ. ಇಲ್ಲಿ ಸುತ್ತಮುತ್ತ ಒಂದು 5-6 ಹಳ್ಳಿಗಳಿದ್ದಾವೆ. ಇಲ್ಲಿ ಪಾಪ್ಯುಲೇಷನ್ನು ಜಾಸ್ತಿ ಇದೆ. ಆ ಒಂದು ಹಾಸ್ಪಿಟ್ಲ್ ಇರ್ಬೋದು, ಒಂದು ಯಾವುದಕ್ಕೆ ಹೋಗ್ಬೇಕಾದ್ರೂ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ನಾವು ಒಂದು ಪಂಚಾಯತಿ ಮೂಲಕ ನಮ್ಮ ಎಕ್ಸೈಡ್ ಫ್ಯಾಕ್ಟ್ರಿಗೆ ನಮ್ಮ ಪ್ರಭಾಕರ್ ಸಾರಿಗೆ ಮತ್ತು ಈ ಸಾರಿಗೆ ಅವ್ರಿಗೆಲ್ಲನೂ ಮನವಿ ಮಾಡಿಕೊಂಡ್ರಿ. ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿ ನಾವು ರಸ್ತೆ ಮಾಡಿಕೊಡ್ತೀವಿ ಅಂತೇಳಿ ಈಗ ಅವರು ಮುಂದೆ ಬಂದು ಇವತ್ತು ಗುದ್ಲಿ ಪೂಜೆ ಆಗಿದೆ. ಒಂದು ವಾರದೊಳಗಡೆ ಮುಗಿಸ್ಕೊಡ್ತಾ ಇದ್ದಾರೆ. ನಮ್ಮ ಬಿಲ್ಲಾಪುರ ಗ್ರಾಮ ಪಂಚಾಯತಿಯ ಪರವಾಗಿ, ನಮ್ಮ ಶಾಸಕರ ಪರವಾಗಿ, ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಹೃದಯಪೂರ್ವಕ அபிநந்தனைಗಳನ್ನು ಸಲ್ಲಿಸ್ತಾ ಇದ್ದೀವಿ. எக்ஸைட் நிறுவனத்தில் வந்து பக்கத்தில் இருக்கிற அனைத்து கிராமங்களுக்கும் கர்நாடகா, தமிழ்நாடு ரெண்டுக்குமே சேர்த்து என்னென்னா நாங்கள் வந்து ரோடு ப்ராஜெக்ட்டு, அப்புறம் வந்து ஹை மாஸ்ட்டு, அப்புறம் வந்து இந்த குப்பை அள்ளுற லாரி எல்லாமே வந்து தொடர்ந்து நாங்கள் வழங்கிக்கிட்டு இருக்கிறோம். அது இல்லாமல் ஸ்கூல் பில்டிங்கு, குழந்தைங்களுக்கு உண்டான அனைத்து விஷயங்களும் நாங்கள் பண்ணிகிட்ருக்குறோம். அப்புறம் வந்து கொரோனா நேரங்களில் வந்து முழுக்க பாதுகாப்பு கவசங்களும் அனைத்து உபகரணங்களும் நாங்கள் கொடுத்துட்டு இருந்தோம். தொடர்ந்து வந்து எக்ஸைட் நிறுவனத்துக்கு இங்கே லோக்கலில் இருக்கிற எல்லா வில்லேஜஸும் சப்போர்ட்டும் பண்ணிட்டு இருக்காங்க. நாங்களும் தொடர்ந்து சப்போர்ட் பண்ணுவோன்றது இது மூலமாக தெரிவித்துக் கொள்கிறோம். நன்றி, வணக்கம். ಬಿಲ್ಲಾಪುರ ಗ್ರಾಮ ಪಂಚಾಯತಿಯಿಂದ ಮತ್ತು ಎಕ್ಸೈಡ್ ಫ್ಯಾಕ್ಟ್ರಿ ಕಂಪ್ನಿಯಿಂದ ಅಡಗಾರ್ಕಳಲ್ಲಿ ರಸ್ತೆಯಲ್ಲಿ ಹೋಗುವಾಗ ರೋಡ್ ಇತ್ತಿಲ್ಲ ಚೆನ್ನಾಗಿ. ಅವ್ರಿಗೆ ಎಕ್ಸೈಡ್ ಫ್ಯಾಕ್ಟ್ರಿ ಅವರು ರೋಡ್ ಹಾಕಿ ಕೊಡ್ತಾ ಇದ್ದಾರೆ. ನಮ್ಮದು MLA ಸಾಹೇಬರೆಲ್ಲ ಸೇರಿ ಅವ್ರಿಗೆ ಫ್ಯಾಕ್ಟ್ರಿ ಅವ್ರಿಗೆ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮ್ಮ ಅಡಗಾರಿಕಲ್ಲಿ ರೋಡ್ಗೆ ಒಂದು ಶುಭ ಸಮಾರಂಭ ಅಂತ ಹೇಳ್ಬೋದು. ಈಗ ಹಿಂದೆ ನಾವು ಸುಮಾರು 5-6 ತಿಂಗಳ ಹಿಂದೆ ಎಕ್ಸೈಡ್ಗೆ ಹೋಗ್ಬಿಟ್ಟು ನಾವು ಬಾಬಣ್ಣವರು ಕೆಲವು ಸದಸ್ಯಗಳು ಎಲ್ಲ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಲೆಟರ್ ಕೊಟ್ಟು ಬಂದಿದ್ದಕ್ಕೆ ಅವರು ಕನಿಷ್ಠ ಪಕ್ಷ ನಮ್ಮ ಡಿಸೆಂಬರ್ಗೂ ಟೈಮ್ ಬೇಕು ಅಂತ ಹೇಳಿದ್ರು. ಅದೇ ಪ್ರಕಾರ ಅವರು ಒಂದು 10 ದಿನ ಲೇಟಾಗಿ ಈಗ ಡಾಂಬರೀಕರಣ ಹಾಕೋದಕ್ಕೆ ಎಲ್ಲ ಬಂದು ಇದು ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಶಾಸಕರು ನಮ್ಮ ಮೇಲೆ ಡಿಮ್ಯಾಂಡ್ ಹಾಕಿದ್ರು. ನಾವು ಎಕ್ಸೈಡ್ ಫ್ಯಾಕ್ಟ್ರಿ ಮೇಲೆ ಡಿಮ್ಯಾಂಡ್ ಮಾಡಿದ್ವಿ. ಆವಾಗ ಅವರು ಒಪ್ಕೊಂಡು ಈ ಫುಲ್ ಅಧ್ವಾನ ಆಗಿತ್ತು ರೋಡು. ಅಲ್ಲಿಗೂ ನಾವು ಗುಣಿಗಳು ಮುಚ್ಚಿದ್ರು ಅದು ಸಕ್ಸಸ್ ಆಗಲ್ಲ ಅಂತ ನಾವತ್ತೇ ಹೇಳಿದೆ. ಆಮೇಲೆ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡೋಕ್ಕೆ ಗಾಡಿಗಳು ಜಾಸ್ತಿ ನಿಮ್ಮದೇ ಓಡಾಡ್ತಾ ಇರೋದು ತುಂಬ ತೊಂದರೆ ಆಗ್ತದೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಳೋದಕ್ಕೆ ಅವರು ಸಹಕರಿಸಿ ಈ ದಿನ ನಮ್ಮ ಕಲ್ಲಳ್ಳಿ ರಸ್ತೆಗೆ ಸುಮಾರು 50 ಲಕ್ಷ ರೂಪಾಯಿಗಳಷ್ಟು ಬಂಡವಾಳ ಹಾಕಿ ರಸ್ತೆಯನ್ನು ಮಾಡಿಕೊಡ್ತಾರೆ. ಅವರಿಗೆ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ, ಪಂಚಾಯತಿ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೆ. ಇವತ್ತು ನಾವು ಪಂಚಾಯತಿ ಅವರು ಸೇರಿ ನಮ್ಮ ಅಡಿಗಾರಕಳ್ಳಹಳ್ಳಿ ರೋಡು ತುಂಬ ಹಾಳಾಗಿತ್ತು. ಈ ರೋಡ್ ಹಾಕಿ ಸುಮಾರು ಒಂದು 15 ವರ್ಷಗಳಾಗಿದ್ವು. ತುಂಬ ಹಳ್ಳ ಇದು ಬಿದ್ದು ಸಾರ್ವಜನಿಕರಿಗೆ ತುಂಬ ತೊಂದರೆಗಳಾಗ್ತಾ ಇದ್ವು. ಹಾಗಾಗಿ ಎಕ್ಸೈಡ್ ಅವ್ರನ್ನ ಹೋಗಿ ನಿಮ್ಮದು ಏನೋ ತುಂಬ ಹೆವಿ ಗಾಡಿಗಳೆಲ್ಲ ಓಡಾಡುತ್ತೆ ರೋಡ್ಗಳಲ್ಲಿ, ಹಾಗಾಗಿ ನಿಮ್ಮ ಲಾರಿಗಳಿಂದ ನಮ್ಮ ರೋಡ್ ಎಲ್ಲ ಹಾಳಾಗಿರೋದ್ರಿಂದ ನೀವು ಈ ರೋಡ್ನ ಹಾಕ್ಕೊಡ್ಬೇಕಂತ ಕೇಳ್ಕೊಂಡಾಗ ಅವರು ಆಯ್ತಂತೇಳಿ ಈ ರೋಡ್ನ ಅವರು ಇದರಲ್ಲಿ CSR ಫಂಡಲ್ಲೋ ಇಲ್ಲೋ ಯಾವುದೋ ಇದರಲ್ಲಿ ಈ ರೋಡ್ನ ಅಡಿಗಾರಕಳ್ಳಹಳ್ಳಿ ರೋಡ್ನ ಹಾಕ್ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪಂಚಾಯತ್ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ.